ಹಾಯ್ ಗೈಸ್, ನಾನು ನಿಮ್ಮ ನವೀನ್. ಇವತ್ತು ನಾವು NMPTಯಲ್ಲಿ ಬಂದಿರುವ ಕ್ರೂಸ್ ಶಿಪ್ ಅನ್ನು ನೋಡಲಿಕ್ಕೆ ಹೋಗುವ. ಈಗ ನಾವು NMPTಯ ಮೇನ್ ಗೇಟ್ ಅಂದರೆ ಮಲ್ಯ ಗೇಟ್ ಹತ್ರ ಇದ್ದೇವೆ. ಇದು ನ್ಯಾಷನಲ್ ಹೈವೇಯ ಹತ್ತಿರನೇ ಉಂಟು. ನಿಮಗೆ ಕಾಣ್ತಿರ್ಬೋದು, ಇಂಡಿಯನ್ ಫ್ಲಾಗ್ ರೀಸೆಂಟ್ಲಿ ಇಂಡಿಪೆಂಡೆನ್ಸ್ ಡೇಗೆ ಇನ್ಸ್ಟಾಲ್ ಮಾಡಿದ್ರು. ಈಗ ನಾವು ಪೋರ್ಟ್ನ ಒಳಗೋಗ್ಬೇಕಾದ್ರೆ ನಮಗೆ ಪೋರ್ಟ್ ಪಾಸ್ ಅಗತ್ಯ. ನಾನು ಇಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ಪೋರ್ಟ್ ಪಾಸ್ ಇದೆ. ಆಲ್ಮೋಸ್ಟ್ ಸಂಜೆ ಆಗಿದೆ. ಹಡಗು ಕೂಡ ಹೊರಡುವ ಟೈಮ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಹರಡು ಹೋಗ್ತದೆ. ನಿಮಗೆ ಹಡಗು ಕಾಣ್ತಾ ಇರ್ಬೋದು, ಸ್ವಲ್ಪ ಕಾಣ್ತಾ ಉಂಟು ಹಡಗು ನಮಗೆ. ಸೂರ್ಯ ಕೂಡ ಮೋಡಗಳ ನಡುವೆ ತುಂಬ ಸುಂದರವಾಗಿ ಕಾಣ್ತಿದ್ದಾನೆ. ಆಲ್ಮೋಸ್ಟ್ ಈಗ ಸೂರ್ಯ ಮುಳುಗೋ ಟೈಮ್. ಇದುವೇ ನೋಡಿ ಪ್ಯಾಸೆಂಜರ್ ಕ್ರೂಸ್ ಶಿಪ್. ನೋಡಲಿಕ್ಕೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಉಂಟು. ಇಷ್ಟು ದೊಡ್ಡ ಶಿಪ್ಪನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು, ಖುಷಿ ಕೂಡ ಆಯಿತು. ಸೆಕೆಂಡ್ ಟೈಮ್ ಇಷ್ಟು ದೊಡ್ಡ ಶಿಪ್ಪನ್ನು ನೋಡ್ತಿದ್ದೇನೆ ನಾನು. ಲಾಸ್ಟ್ ಟೈಮ್ ಶಿಪ್ ಬರುವಾಗ ನಾನು ಜಸ್ಟ್ ಫೋಟೋಸನ್ನು ತೆಗೆದಿದ್ದೆ, ವಿಡಿಯೋಸ್ ರೆಕಾರ್ಡ್ ಮಾಡಲಿಲ್ಲ. ಇದು ಕ್ರೂಸ್ ಶಿಪ್ನ ಆಫೀಸ್. ಫ್ರಂಟ್ ಸೈಡಿಂದ ಶಿಪ್ ಹೀಗೆ ಕಾಣ್ತದೆ. ಇದನ್ನು ನೋಡುವಾಗ ನನಗೆ ಜಸ್ಟ್ ಟೈಟಾನಿಕ್ ಮೂವಿದು ಶಿಪ್ ಇದು ನೆನಪಾಯಿತು. ಇದು ಈ ಸೀಸನ್ನ ಲಾಸ್ಟ್ ಶಿಪ್, ಅಂದರೆ 8th ಶಿಪ್ ಮ್ಯಾಂಗ್ಳೂರ್ ಪೋರ್ಟಲ್ಲಿ. ಇದು ಶಿಪ್ ಲಾಸ್ಟ್ ಕೊಚ್ಚಿ ಪೋರ್ಟಿಂದ ಮ್ಯಾಂಗ್ಳೂರ್ ಪೋರ್ಟಿಗೆ ಬಂದಿದೆ. ಈ ಶಿಪ್ನ ನೇಮ್ ಬಂದು ರೆವೀರಾ ಅಂತ. ಇದು ಲಾಸ್ಟ್ ಕೊಚ್ಚಿ ಪೋರ್ಟಿಂದ ಮ್ಯಾಂಗ್ಳೂರ್ ಪೋರ್ಟಿಗೆ ಬಂದಿದೆ. ಇದರಲ್ಲಿ ಆಲ್ಮೋಸ್ಟ್ 1141 ಪ್ರಯಾಣಿಕರು ಪ್ಲಸ್ 700 ಸಿಬ್ಬಂದಿಗಳಿದ್ದರು. ಇದು ಶಿಪ್ ಬೆಳಿಗ್ಗೆ ಬಂದು ರಾತ್ರಿ ತನಕ ಇಲ್ಲಿ ಪೋರ್ಟಲ್ಲಿ ಇರ್ತದೆ. ಈ ಟೈಮ್ನ ನಡುವೆ ಇದರಲ್ಲಿದ್ದ ಪ್ಯಾಸೆಂಜರ್ಸ್ ಎಲ್ಲ ಮಂಗಳೂರಿನ ನಿಯರ್ ಬೈ ವಿಸಿಟಿಂಗ್ ಪ್ಲೇಸಿಗೆಲ್ಲ ವಿಸಿಟ್ ಕೊಟ್ಟು ಬರ್ತಾರೆ. ಅಂದರೆ ಪಾರ್ಕ್, ಟೆಂಪಲ್ಸ್, ಚರ್ಚ್ ಎಲ್ಲ ಕಡೆ ವಿಸಿಟಿಂಗ್ ಕೊಟ್ಟು ಬರ್ತಾರೆ. ಮತ್ತು ಅವರಿಗೆ ನಿಯರ್ ಬೈ ಟೂರಿಸ್ಟ್ ಪ್ಲೇಸಿಗೆಲ್ಲ ಹೋಗಲಿಕ್ಕೆಲ್ಲ ಇವರು ಬಸ್ಸಿನ ವ್ಯವಸ್ಥೆ, ಆಟೋ ಮತ್ತು ಗೈಡ್ ಕೂಡ ಇರ್ತಾರೆ, ಗೈಡ್ ಎಲ್ಲ ಮಾಡಲಿಕ್ಕೆ. ಮತ್ತು ಇಲ್ಲಿ ನೋಡಿ ನಿಮಗೆ ಶಿಪ್ ನೀರಿನ ಮೇಲಿಂದ ಹೀಗೆ ಕಾಣ್ತಾ ಉಂಟು. ಮತ್ತು ಇದರಲ್ಲಿ ಬರುವ ಪ್ರಯಾಣಿಕರಿಗೆ ಇಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ NMPA ವತಿಯಿಂದ. ಮತ್ತು ಇದು ಈ ಸೀಸನ್ ಕೊನೆಯ ಶಿಪ್ ಆಗಿದ್ದು, ಇನ್ನು ರೈನಿ ಸೀಸನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗ್ಬೋದು. ನೋಡಿ, ಇದು ಶಿಪ್ ಹತ್ತಿರದಿಂದ ಹೀಗೆ ಕಾಣ್ತದೆ. ಮತ್ತು ಈ ಶಿಪ್ಪಲ್ಲಿ ನಮಗೆ ಎಲ್ಲ ಥರದ ವ್ಯವಸ್ಥೆ ಇರ್ತದೆ. ಅಂದರೆ ಇದರಲ್ಲಿ ಹೋಟೆಲ್ಸ್, ಹಾಸ್ಪಿಟಲ್ಸ್, ಥಿಯೇಟರ್ಸ್, ಸ್ವಿಮ್ಮಿಂಗ್ ಪೂಲು ಮತ್ತು ಎಲ್ಲ ತರಹದ ಗೇಮ್ಸ್, ಎಲ್ಲ ತರಹದ ವ್ಯವಸ್ಥೆ ಕೂಡ ಉಂಟು ಇದರಲ್ಲಿ ಶಿಪ್ಪಲ್ಲಿ. ಒಂಥರ ಲಕ್ಸುರಿಯಸ್ ಟ್ರಾವೆಲ್ ಜರ್ನಿ ಇದು. ಇಂಥ ಶಿಪ್ಪನ್ನು ನೋಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ, ಅದರಿಂದ ಇದನ್ನು ನಿಮಗೂ ಕೂಡ ನಾನು ತೋರಿಸ್ತಿದ್ದೇನೆ. ಇಂಥ ಶಿಪ್ಪಲ್ಲಿ ನಿಮಗೆ ಕೂಡ ಒಂದು ದಿನ ಹೋಗುವ ಭಾಗ್ಯ ಸಿಗಲಿ, ನಿಮಗೆ ಕೂಡ ಒಂದು ದಿನ ನೋಡುವ ಭಾಗ್ಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನೀಗ ಎಂಡ್ ಮಾಡ್ತಿದ್ದೇನೆ. ಗೈಸ್, ನಾನು ಈ ತರಹದ ಇನ್ಫಾರ್ಮೇಟಿವ್ ಟ್ರಾವೆಲ್, ಫೋಟೋಗ್ರಫಿ ರಿಲೇಟೆಡ್ ಬ್ಲಾಗ್ಸನ್ನು ಹಾಕ್ತಾ ಇದ್ದೇನೆ. ನನಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೀಡ್ಬ್ಯಾಕನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಮೀಟ್ ಮಾಡುವ. ಅಂಟಿಲ್ ದೆನ್, ಬಾಯ್.